Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Please open your Bibles to Psalms chapter 32, verse number 8. ಈ ಸಮಯದಲ್ಲಿ ಕೀರ್ತನೆ 32ನೇ ಅಧ್ಯಾಯ 8ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ. Psalms chapter 32, verse number 8. ಕೀರ್ತನೆ 32ನೇ ಅಧ್ಯಾಯ 8ನೇ ವಚನ. See, the word the Lord says, I will guide you along the best pathway for your life. I will advise you and watch over you. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. Hallelujah. This is the saying of the Lord. ಇದು ದೇವರ ಮಾತಾಗಿದೆ. Only few people have this privilege to have the guidance from the Lord to know what is the best way for your life. ಕೆಲವು ಜನರಿಗೆ ಮಾತ್ರವೇ ತಮ್ಮ ಜೀವಿತದಲ್ಲಿ ಒಳ್ಳೆಯ ಮಾರ್ಗವನ್ನು ಕಂಡುಕೊಳ್ಳುವುದಕ್ಕೋಸ್ಕರವಾಗಿ ಒಳ್ಳೆ ಸರಿಯಾದ ಮಾರ್ಗವನ್ನು ಕರ್ತನು ತಿಳಿಸಿಕೊಡುವಾತನಾಗಿದ್ದಾನೆ. This is called as a divine direction from God. ಇದು ದೇವರಿಂದ ದೊರೆಯುವಂತ ದೈವಿಕವಾದ ಮಾರ್ಗದರ್ಶನವಾಗಿದೆ. Everyone cannot have this privilege. ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನ ಸದಾವಕಾಶವನ್ನು ಹೊಂದಲು ಸಾಧ್ಯವಿಲ್ಲ. Because they don't pray. ಯಾಕಂದ್ರೆ ಅವರು ಪ್ರಾರ್ಥನೆ ಮಾಡೋದಿಲ್ಲ. Sometimes they are not interested. ಕೆಲವು ಬಾರಿ ನೋಡುವಾಗ ಅವರಿಗೆ ಆಸಕ್ತಿ ಇಲ್ಲ ಎಂದು ನಾವು ನೋಡ್ತೇವೆ. God wants to give it to everyone. ದೇವರು ಎಲ್ಲರಿಗೆ ಕೊಡಲು ಬಯಸುತ್ತಾನೆ. But not everyone wants to have it from God. ಆದರೆ ದೇವರಿಂದ ಎಲ್ಲರೂ ಕೂಡ ಪಡೆಯುವುದಕ್ಕೆ ಅವರಿಗೆ ಅವಕಾಶ ಇಲ್ಲ, ಅಥವಾ ಕೆಲವರಿಗೆ ಅವರಿಗೆ ಇಷ್ಟ ಇಲ್ಲ. So that's their problem. ಅದು ಅವರ ಸಮಸ್ಯೆ ಆಗಿದೆ. God's will is to give to everyone the divine direction. ಆದರೆ ದೇವರ ಚಿತ್ತ ಏನು ಅಂತಂದ್ರೆ ದೈವಿಕವಾದ ಮಾರ್ಗದರ್ಶನವನ್ನ ಆತನು ಎಲ್ಲರಿಗೂ ಕೊಡಲು ಬಯಸುತ್ತಾನೆ. God did not leave us in the dark. ದೇವರು ನಮ್ಮನ್ನ ಕತ್ತಲೆಯಲ್ಲಿ ಬಿಟ್ಟು ಬಿಡಲಿಲ್ಲ. No, he is fully committed to leading us on the right path. ಆತನು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನ ನಡೆಸುವುದಕ್ಕೋಸ್ಕರ ಆತನು ಬದ್ಧನಾಗಿದ್ದಾನೆ. If we want God to lead us, ಆತನು ನಾವು ಸರಿಯಾದ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಬೇಕಾಗಿದೆ. if we want him to guide us, ಒಂದು ವೇಳೆ ಆತನು ನಮಗೆ ಮಾರ್ಗದರ್ಶನವನ್ನು ಕೊಡಬೇಕು ಎನ್ನುವುದಾದರೆ we must be willing and we must be obedient. ನಾವು ಅದಕ್ಕೆ ಒಪ್ಪಬೇಕು ಮತ್ತು ಅದಕ್ಕೆ ವಿಧೇಯರಾಗಬೇಕು. If you read Isaiah chapter 1 verse number 19, ನೀವು ಯೆಶಾಯ 1ನೇ ಅಧ್ಯಾಯ 19ನೇ ವಚನವನ್ನು ಓದುವುದಾದರೆ the Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, if you are willing and obedient, you will eat the good things of the land. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. Hallelujah. See what the Bible says? ಸತ್ಯವೇದ ಏನನ್ನ ಹೇಳ್ತಾ ಇದೆ? If you are willing and if you are obedient, ನೀವು ಒಪ್ಪುವುದಾದರೆ, ನೀವು ವಿಧೇಯರಾದರೆ, you will have the good things of the land. ಆ ಒಂದು ದೇಶದ ಮೇಲನ್ನ ನೀವು ಅನುಭವಿಸುವವರಾಗಿದ್ದೀರಿ. Church, God will never force us. ಸಭೆ ಯಾವುದೇ ಕಾರಣಕ್ಕೂ ದೇವರು ನಮ್ಮನ್ನ ಒತ್ತಾಯ ಪಡಿಸುವುದಿಲ್ಲ, ಬಲವಂತಗೊಳಿಸುವುದಿಲ್ಲ. God has given us the free will. ಯಾಕಂದ್ರೆ ದೇವರು ನಮಗೆ ಸ್ವಂತ ಒಂದು ಚಿತ್ತವನ್ನ, ಸ್ವಂತ ಇಷ್ಟವನ್ನು ನಮಗೆ ಮಾಡುವುದಕ್ಕೆ We ಬಿಟ್ಟಿದ್ದಾನೆ. have the freedom to make choices. ನಮ್ಮ ಜೀವಿತದಲ್ಲಿ ಆಯ್ಕೆಯನ್ನ ಮಾಡುವುದಕ್ಕೆ ಕರ್ತನು ಅವಕಾಶವನ್ನು ಕೊಟ್ಟಿದ್ದಾನೆ. The choice we make have the consequences or the blessings. ಆದರೆ ನಾವು ಯಾವ ಒಂದು ಆಯ್ಕೆಯನ್ನು ಮಾಡುತ್ತೇವೋ ಅದರ ಪರಿಣಾಮಗಳನ್ನು ನಾವು ಅನುಭವಿಸಬೇಕು, ಅಥವಾ ಅದರಿಂದ ನಾವು ಆಶೀರ್ವಾದವನ್ನು So today, ಹೊಂದಬೇಕಾಗುತ್ತದೆ. whatever the choice you have made, in very few days you will see the consequence or you shall see the blessing. ಇವತ್ತಿನ ದಿವಸ ನೀವು ಯಾವ ಒಂದು ಆಯ್ಕೆಯನ್ನು ಮಾಡಿಕೊಳ್ಳೋ ಅದರಿಂದ ಸ್ವಲ್ಪವೇ ದಿನದಲ್ಲಿ ಅದರ ಪರಿಣಾಮಗಳನ್ನ ಮತ್ತು ಅದರಿಂದ ಆಶೀರ್ವಾದಗಳನ್ನ ನೀವು ಹೊಂದಿಕೊಳ್ಳುವವರಾಗಿರಿ. If you want to choose the right thing, ನೀವು ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳುವುದಾದರೆ you need the divine direction. ನಿಮಗೆ ದೈವಿಕವಾದ ಮಾರ್ಗದರ್ಶನದ ಅಗತ್ಯವಿದೆ. Without the divine direction from God, ದೇವರಿಂದ ದೈವಿಕವಾದ ಮಾರ್ಗದರ್ಶನವಿಲ್ಲದೆ you cannot choose the best path. ನೀವು ಸರಿಯಾದ ಮಾರ್ಗವನ್ನ ಕಂಡುಕೊಳ್ಳಲು, ಸರಿಯಾದ ಮಾರ್ಗವನ್ನು ಆರಿಸಿಕೊಳ್ಳಲು ಸಾಧ್ಯವಿಲ್ಲ. If you don't have the divine direction, ನಿಮಗೆ ದೈವಿಕವಾದ ಮಾರ್ಗದರ್ಶನ ಇಲ್ಲದೆ ಹೋದರೆ you can choose the paths. ನೀವು ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. When you have the divine direction, ಆದರೆ ನಿಮಗೆ ದೈವಿಕವಾದ ಮಾರ್ಗದರ್ಶನ ಇರುವಾಗ you will have the best path from God. ನೀವು ದೇವರಿಂದ ಒಂದು ಉತ್ತಮವಾದ ಮಾರ್ಗವನ್ನು ಹೊಂದುವವರಾಗಿರುತ್ತೀರಿ. What areas we need divine direction? ನಮಗೆ ಯಾವ ವಿಚಾರದಲ್ಲಿ ನಮಗೆ ದೈವಿಕವಾದ ಮಾರ್ಗದರ್ಶನ ಅಗತ್ಯವಿದೆ? Choosing your life partner, ನಮ್ಮ ಒಂದು ಸಂಗಾತಿಯನ್ನ ಆಯ್ಕೆ ಮಾಡುವುದರಲ್ಲಿ you need the divine direction. ನಮಗೆ ದೈವಿಕವಾದ ಮಾರ್ಗದರ್ಶನ In ಅಗತ್ಯವಿದೆ. making
business investments. ನಮ್ಮ ಒಂದು ವ್ಯಾಪಾರದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವುದಕ್ಕೋಸ್ಕರ ಬಂಡವಾಳವನ್ನು You ಹಾಕುವುದಕ್ಕೋಸ್ಕರವಾಗಿ need the divine ನಮಗೆ direction. ದೈವಿಕವಾದ ಮಾರ್ಗದರ್ಶನ ಅಗತ್ಯವಿದೆ. Living our daily lives, we need divine ನಮಗೆ direction. ದಿನನಿತ್ಯದ ಜೀವಿತವನ್ನು ಜೀವಿಸುವುದಕ್ಕೋಸ್ಕರವಾಗಿಯೂ ಕೂಡ ಒಂದು ದೈವಿಕ ಮಾರ್ಗದರ್ಶನದ ಅಗತ್ಯವಿದೆ. So if you have the divine direction, ಸಭೆ ನಮಗೆ ದೈವಿಕವಾದ ಮಾರ್ಗದರ್ಶನ ಇರುವುದಾದರೆ you will escape from deaths and traps. ನೀವು ಮರಣದಿಂದಲೂ ಅದೇ ರೀತಿಯಲ್ಲಿ ಸೈತಾನನ ಬಲೆಗಳಿಂದಲೂ ನೀವು You can ತಪ್ಪಿಸಿಕೊಳ್ಳುವವರಾಗಿರುತ್ತೀರಿ. escape from many dangers. ನೀವು ಅನೇಕ ಅಪಾಯಗಳಿಂದ ನೀವು ತಪ್ಪಿಸಿಕೊಳ್ಳುವವರಾಗಿರುತ್ತೀರಿ. Many years back, ಅನೇಕ ವರ್ಷಗಳ ಹಿಂದೆ there was a believer of Christ. ಕ್ರಿಸ್ತನಲ್ಲಿ ಒಬ್ಬ ವಿಶ್ವಾಸಿ ಇದ್ದರು. I told her, today please don't go outside. ಆಕೆಗೆ ಒಂದು ಮಾತನ್ನ ಹೇಳಿದೆ, ಇವತ್ತಿನ ದಿವಸ ಯಾವುದೇ ಕಾರಣಕ್ಕೂ ಹೊರಗಡೆ ನೀನು ಹೋಗಬೇಡ. I forced her so much, please today don't go outside. ಆಕೆಗೆ ನಾನು ಬಹಳ ಒತ್ತಾಯ ಪಡಿಸಿದೆ, ಯಾವುದೇ ಕಾರಣಕ್ಕೂ ನೀನು ಮನೆಯಿಂದ ಹೊರಗಡೆ ಹೋಗಬೇಡ ಎಂದು ಹೇಳಿದೆ. Because that day I had a divine direction from God to tell her, and in fact I forced her, please today don't go outside. ಆ ದಿವಸ ಕರ್ತನು ಒಂದು ದೈವಿಕವಾದ ಮಾರ್ಗದರ್ಶನ ನನಗೆ ಕೊಟ್ಟನು. ಆಕೆಗೆ ಈ ರೀತಿಯಲ್ಲಿ ಹೇಳುವುದಕ್ಕೆ ಹೋಗಲಿ, ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಹೋಗಬೇಡ ಎನ್ನುವಂತ ಒಂದು ಮಾತನ್ನ ಹೇಳುವುದಕ್ಕೆ ಒತ್ತಾಯಪಡಿಸಿ ಹೇಳುವುದಕ್ಕೆ ಹೇಳಿದೆ. Though I told her, ನಾನು ಆಕೆಗೆ ಹೇಳಿದರೂ though I ಕೂಡ tried to stop her from going outside, ಹೊರಗಡೆ ಹೋಗುವುದಕ್ಕೆ ಆಕೆಯನ್ನ ನಾನು ನಿಲ್ಲಿಸಿದರು ಹಾಗೂ ಒತ್ತಾಯ ಪಡಿಸಿದರೂ ಕೂಡ she still went outside. ಆಕೆ ಆದರೂ ಕೂಡ ಹೊರಗಡೆ ಹೋದಳು. No, she went somewhere. ಆಕೆ ಯಾವುದೋ ಒಂದು ಸ್ಥಳಕ್ಕೆ ಹೋದಳು. Just after 2 hours, 2 ಗಂಟೆಗಳಾದ ಕೂಡಲೇ the same person called me. ಅದೇ ವ್ಯಕ್ತಿ ನನಗೆ ಒಂದು ಫೋನ್ ಕಾಲ್ ಅನ್ನ ಮಾಡಿದ್ರು. She told me like this, ಆಕೆ ಈ ರೀತಿಯಲ್ಲಿ ಹೇಳಿದಳು, I met with an accident. ನನಗೊಂದು ಅಪಘಾತ ಆಯಿತು ಅಂತ ಹೇಳಿದಳು. She was standing on the roadside. ಆಕೆ ಒಂದು ರೋಡ್ ಸೈಡ್ ಅಲ್ಲಿ ನಿಂತಿದ್ದಳು. See, church, God gives us the divine direction. ಸಭೆ ನಮಗೆ ದೈವಿಕವಾದ ಮಾರ್ಗದರ್ಶನವನ್ನು ದೇವರು ಕೊಡುವ If you ಆಚನಾಗಿದ್ದಾರೆ. are not willing, if you are not obedient, you cannot escape from dangers. ನೀವು ಒಪ್ಪದೆ ಹೋದರೆ, ನೀವು ವಿಧೇಯರಾಗದೆ ಹೋದರೆ ಈ ಒಂದು ಅಪಾಯಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. Today, God is teaching you this. ದೇವರು ನಿಮಗೆ ಇವತ್ತಿನ ದಿವಸ ಒಂದು ಮಾತನ್ನ If you ಕಲಿಸಿಕೊಟ್ಟಿದ್ದಾರೆ. want to escape from dangers, ನೀವು ಅಪಾಯಗಳಿಂದ ನೀವು ತಪ್ಪಿಸಿಕೊಳ್ಳಬೇಕು ಎನ್ನುವುದಾದರೆ you must pray for the divine direction from God. ದೇವರಿಂದ ದೈವಿಕ ಮಾರ್ಗದರ್ಶನಕ್ಕೋಸ್ಕರ ನೀವು ಪ್ರಾರ್ಥನೆ See, ಮಾಡಬೇಕಾಗಿದೆ. divine direction, ಈ ದೈವಿಕವಾದ ಮಾರ್ಗದರ್ಶನ it keeps you at the right place. ಅದು ನಿಮ್ಮನ್ನು ಸರಿಯಾದ ಒಂದು ಸ್ಥಳದಲ್ಲಿ ನಿಲ್ಲಿಸುತ್ತದೆ. It keeps you at the right time. ಅದು ಸರಿಯಾದ ಸಮಯದಲ್ಲಿ ಒಂದು ಕಡೆಗೆ ನಿಮ್ಮನ್ನ ಕರೆದುಕೊಂಡು It ಹೋಗುತ್ತದೆ. makes you do the right thing. ಸರಿಯಾದ ಒಂದು ವಿಚಾರವನ್ನ ಮಾಡುವುದಕ್ಕೆ ನಿಮ್ಮನ್ನ ಪ್ರೇರೇಪಿಸುವುದು, ನಿಮ್ಮನ್ನ ನಡೆಸುತ್ತದೆ. It makes you meet the right people. ಸರಿಯಾದ ವ್ಯಕ್ತಿಯನ್ನು ಸಂಧಿಸುವಾಗ ನಿಮಗೆ ಸಹಾಯ ಮಾಡುತ್ತದೆ. Today, I prophesy over your life. ಇವತ್ತಿನ ದಿವಸ ನಿಮ್ಮ ಜೀವಿತದ ಮೇಲೆ ನಾನು ಪ್ರವಾದಿಸುತ್ತಿದ್ದೇನೆ. You shall receive the divine direction from God. ದೇವರಿಂದ ಒಂದು ದೈವಿಕವಾದ ಮಾರ್ಗದರ್ಶನವನ್ನು ನೀವು ಹೊಂದುವವರಾಗಿರುತ್ತೀರಿ. Hallelujah. So what are the benefits of having this divine direction? ಈ ದೈವಿಕವಾದ ಮಾರ್ಗದರ್ಶನ ಹೊಂದುವುದರಿಂದ ಉಪಯೋಗ ಏನಾಗಿದೆ? Number 1, ಮೊದಲನೇದಾಗಿ you will escape from death and evil. ನೀವು ಮರಣದಿಂದಲೂ ಮತ್ತು ಸೈತಾನನ ದುಷ್ಟ ಕಾರ್ಯಗಳಿಂದ ತಪ್ಪಿಸಿಕೊಳ್ಳುವವರಾಗಿರುತ್ತೀರಿ. I know about a prophet called Henry Joseph. ಆ ಸಭೆಯ ಒಬ್ಬರು ಹೆನ್ರಿ ಜೋಸೆಫ್ ಅನ್ನುವಂತ ಒಂದು ಪ್ರವಾದಿ ನನಗೆ ತಿಳಿದಿದ್ದ, ಅವರ ಬಗ್ಗೆ ಗೊತ್ತಿದೆ. Many years back, ಅನೇಕ ವರ್ಷಗಳ he ಹಿಂದೆ had visited this place. ಈ ಒಂದು ಸ್ಥಳಕ್ಕೆ ಅವರು ಸಲ್ಲಿಸಿದರು, ಸಭೆಗೆ ಬಂದಿದ್ದರು. Those time we did not have any church here. ಆ ಸಮಯದಲ್ಲಿ ಸಭೆ ನಮಗೆ ಏನು ಇರಲಿಲ್ಲ. No, he just came to our home. ಆದ್ರೆ ಅವರು ಮನೆಗೆ ಬಂದಿದ್ದರು. And this was the person who prophesied about this church. ಈ ಸಭೆಯ ವಿಚಾರವಾಗಿ ಪ್ರವಾದನೆಯನ್ನು ನುಡಿದಂತ ಇವರು ವ್ಯಕ್ತಿಯೇ ಆಗಿದ್ದಾರೆ. This was the man who said there will be a church built in this place. ಈ ಒಂದು ಸ್ಥಳದಲ್ಲಿ ಸಭೆ ಕಟ್ಟಲ್ಪಡುತ್ತದೆ ಎನ್ನುವುದನ್ನ ಪ್ರವಾದನೆ ನುಡಿದಂತ ಪ್ರವಾದಿ ಇವರಾಗಿದ್ದಾರೆ. This talk is before 25 years ago. 25 ವರ್ಷಗಳ ಹಿಂದೆ ನಡೆದಂತ ಘಟನೆ ಇದಾಗಿದೆ. And this man had told his experience in his life. ಈ ವ್ಯಕ್ತಿ ತನ್ನ ಜೀವಿತದಲ್ಲಿ ನಡೆದಂತ ಅನುಭವವನ್ನು ನಮ್ಮ ಮುಂದೆ ಹಂಚಿಕೊಂಡರು. I had heard this experience from this man from his own mouth. ಅವರ ಬಾಯಿಯಿಂದಲೇ ನಾನು ಈ ಒಂದು ಅನುಭವವನ್ನು ಅವರ ಬಾಯಿಯಿಂದಲೇ ನಾನು ಕೇಳಿಸಿಕೊಂಡೆ. ನಾನು ಬಹಳ ಚಿಕ್ಕವಳಾಗಿದ್ದೆ. Still I cannot forget his experience. ಆದರೂ ಕೂಡ ಅವರು ಹೇಳಿದಂತ ಅನುಭವದ ಮಾತುಗಳನ್ನು ನಾನು ಮರೆಯಲು ಸಾಧ್ಯವಿಲ್ಲ. One night he was traveling in a bus. ಒಂದು ರಾತ್ರಿ ಅವರು ಬಸ್ಸಲ್ಲಿ ಅವರು ಪ್ರಯಾಣ ಮಾಡುತ್ತಿದ್ದರು. It was in the mid of the night. ಅದು ಮಧ್ಯರಾತ್ರಿಯ It ಸಮಯವಾಗಿತ್ತು. was just like 2 a.m. or 3 a.m. 2 ಗಂಟೆ ಅಥವಾ 3 ಗಂಟೆಯ ಸಮಯವಾಗಿತ್ತು. And the bus, it was in the mid of the forest. ಆ ಒಂದು ಬಸ್ ಎಲ್ಲಿತ್ತು ಎಂದು ನೋಡುವಾಗ ಒಂದು ಅರಣ್ಯದ ಮಧ್ಯದಲ್ಲಿ ಹೋಗುತ್ತಾ ಇತ್ತು, ಪ್ರಯಾಣ ಮಾಡ್ತಾ ಇತ್ತು. Suddenly the Holy Spirit told the prophet. ಆ
ಸಮಯದಲ್ಲಿ ತಕ್ಷಣವಾಗಿ ಪರಿಶುದ್ಧಾತ್ಮನು ಅವರಿಗೆ ಈ ರೀತಿಯಲ್ಲಿ ಹೇಳಿದರು, right now get down from this bus. ಈಗಲೇ ನೀನು ಬಸ್ಸಿನಿಂದ ಕೆಳಗಡೆ ಇಳಿಯಬೇಕು ಎಂದು ಪರಿಶುದ್ಧಾತ್ಮನು ಹೇಳಿದನು. This prophet, this man of God was thinking in the mid of the night, in the mid of this forest, how can I get down? ಈ ಪ್ರವಾದಿ ಈ ರೀತಿಯಲ್ಲಿ ಆಲೋಚನೆ ಮಾಡಿ ಈ ಮಧ್ಯರಾತ್ರಿಯಲ್ಲಿ ಈ ಒಂದು ಅರಣ್ಯದ ಮಧ್ಯದಲ್ಲಿ ನಾನು ಹೇಗೆ ಇಳಿಯಲಿ ಅನ್ನೋದನ್ನ ಆಲೋಚನೆ The ಮಾಡ್ತಿದ್ದ. Holy Spirit insisted on him, forced him, so he got down from the ಆದ್ರೆ bus. ಪರಿಶುದ್ಧಾತ್ಮನವರಿಗೆ ಒತ್ತಾಯ ಪಡಿಸಿದರು ಮತ್ತು ಅವರಿಗೆ ಒಂದು ಸಲಹೆಯನ್ನ ಸೂಚನೆಯನ್ನು ಈ ರೀತಿ ಕೊಡ, ಈಗಲೇ ನೀನು ಬಸ್ಸಿಂದ ಇಳಿಯಬೇಕು ಅನ್ನುವಂದಾಗ ಅವರು ಬಸ್ಸಿನಿಂದ ಇಳಿದಿರಿ ಅಂತ You know, in the middle, even the bus drivers, they began to ask, why you are getting down from this bus? ಆ ಬಸ್ ಡ್ರೈವರ್ ಬಸ್ ಕಂಡಕ್ಟರ್ ಕೂಡ ನೀನ್ ಯಾಕೆ ಈ ಬಸ್ಸಿಂದ ಇಳಿತಾ ಇದ್ದಿ ಅನ್ನೋದನ್ನ ಅವರಿಗೆ ಪ್ರಶ್ನೆಯನ್ನ ಮಾಡಿದರು. I don't know what he said, but he got down from the bus. ಅವ್ರು ಏನ್ ಹೇಳಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ಆ ಬಸ್ಸಿಂದ ಕೆಳಗಡೆ ಇಳಿದ್ರು. You know, he got down from the bus. ಆ ಬಸ್ಸಿಂದ ಕೆಳಗಡೆ ಇಳಿದರಂತ. The bus moved on. ಬಸ್ ಮುಂದೆ ಹೋಯ್ತು. So the prophet was thinking in the mid of the night, in this mid of the forest, where shall I go? ಈ ಪ್ರವಾದಿ ಈ ರೀತಿಯಲ್ಲಿ ಆಲೋಚನೆ ಮಾಡ್ತಿದ್ದಾರೆ, ಈ ಒಂದು ಮಧ್ಯರಾತ್ರಿಯಲ್ಲಿ ಈ ಅರಣ್ಯದ ಮಧ್ಯದಲ್ಲಿ ನಾನು ಎಲ್ಲಿ ಹೋಗ್ಲಿ? Somehow, Holy Spirit led him to some road and he reached some house. ಹೇಗಾದ್ರೂ ಮಾಡಿ ಅವರು ಆ ಒಂದು ಅರಣ್ಯದಿಂದ ದಾಟಿ ಯಾವುದೋ ಒಂದು ಮನೆಯನ್ನ ತಲುಪಿ ಅಲ್ಲಿ ಆಶ್ರಯ ಪಡೆದುಕೊಳ್ಳುವಂತೆ ಮಾಡಿದ್ರು. So he planned, so in the morning I'll get up and I will manage to go home. ತದನಂತರ ಅವರು ಈ ರೀತಿಯಲ್ಲಿ ಆಲೋಚನೆ ಮಾಡಿದರು, ನಾನು ಬೆಳಗ್ಗೆ ಟೈಮಲ್ಲಿ ಎದ್ದ ನಂತರ ನಾನು ಎಲ್ಲಾದ್ರೂ ನನ್ನ ಮನೆಗೆ ಹೋಗಬಹುದು ಅನ್ನುವಂತ ಒಂದು ಆಲೋಚನೆಯನ್ನು In ಮಾಡಿಕೊಂಡರು. the morning he began to walk and he got some bus. ಮುಂಜಾವಿನಲ್ಲಿ ಅವರು ಒಂದು ಬಸ್ ಅನ್ನು ಹಿಡಿದುಕೊಂಡು ತನ್ನ ಮನೆಗೆ ಆ ಒಂದು ಆಶ್ರಯ ಪಡೆದುಕೊಂಡ ಮನೆಯಿಂದ ಅಲ್ಲಿ ಮುಂದೆ ಹೋಗೋದಕ್ಕೆ ಬಸ್ ಅನ್ನು ಹಿಡಿದುಕೊಂಡು ಹೋಗುವಂತ While he ಸಂದರ್ಭದಲ್ಲಿ was going, ಅವರು ಹೋಗುವಂತ he ಸಂದರ್ಭದಲ್ಲಿ saw the same bus fallen on the road and people dead with a road accident. ಅದೇ ಬಸ್ ಅಲ್ಲಿ ಕಣಿವೆಯಲ್ಲಿ ಬಿದ್ದಿರುವುದನ್ನು ಅವರು ಗಮನಿಸಿದರು ಮತ್ತು ಅನೇಕ ಜನರು ಆ ಬಸ್ ಅಲ್ಲಿ ಸತ್ತಿರುವುದನ್ನು ಅವರು ಗಮನಿಸಿದರು. This is why we need the divine direction from God. ಅದಕ್ಕೋಸ್ಕರವಾಗಿ ದೇವರಿಂದ ದೈವಿಕವಾದ ಒಂದು ಮಾರ್ಗದರ್ಶನದ ಅಗತ್ಯ ನಮಗೆ ಬೇಕಾಗಿದೆ. David says, ಅದನ್ನೇ ದಾವೀದನು ಈ ರೀತಿಯಲ್ಲಿ yes, ಹೇಳುತ್ತಿದ್ದಾನೆ, though I walk through the valley of the shadow of death, ನಾನು ಕಾಡ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ I will fear no evil, for you are with me. ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. Your rod and your staff they comfort me. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. Hallelujah. Pray for the divine direction. ನಾವು ದೈವಿಕ ಮಾರ್ಗದರ್ಶನಕ್ಕೋಸ್ಕರ ಕರ್ತನಲ್ಲಿ ಕೇಳಿಕೊಳ್ಳಬೇಕಾಗಿದೆ. Many a times I had these divine directions in my life. ನನ್ನ ಜೀವಿತದಲ್ಲಿ ಅನೇಕ ಬಾರಿ ಈ ರೀತಿಯ ಒಂದು ದೈವಿಕ ಮಾರ್ಗದರ್ಶನವನ್ನು ನಾನು Many a ಹೊಂದಿದ್ದೇನೆ. times I've cancelled my tickets. ನನ್ನ ಅನೇಕ ಟಿಕೆಟ್ಗಳನ್ನು ನಾನು ಕ್ಯಾನ್ಸಲ್ I've ಮಾಡಿರುವಂತ cancelled ಪರಿಸ್ಥಿತಿ my plans at the last moment. ಕೊನೆಯ ಸಂದರ್ಭದಲ್ಲಿ ನನ್ನ ಒಂದು ಮಾರ್ಗಗಳನ್ನ, ನನ್ನ ಒಂದು ಪ್ಲಾನ್ಸ್ ಗಳನ್ನು, ಯೋಜನೆಗಳನ್ನು ನಾನು ಕ್ಯಾನ್ಸಲ್ ಮಾಡಿದಂತ ಪರಿಸ್ಥಿತಿಗಳು ನನಗೆ Sometimes ಎದುರಾಗ್ತವೆ. even my mom had told us, please today evening, please don't go outside. ಆ ಸಂಜೆಯ ಸಮಯದಲ್ಲಿ ನನ್ನ ತಾಯಿ ಯಾವತ್ತಾದ್ರೂ ಸಡನ್ ಆಗಿ ತಕ್ಷಣವಾಗಿ ಇವತ್ತು ಸಂಜೆ ನೀವು ಹೋಗ್ಲೇಬೇಡ್ರಿ ಅನ್ನೋದನ್ನ ಹೇಳಿದ್ದನ್ನು ನಾನು That's why ಗಮನಿಸಿದ್ದೇನೆ. we need the divine direction from God. ಅದಕ್ಕೋಸ್ಕರವಾಗಿ ದೇವರಿಂದ ನಮಗೆ ದೈವಿಕವಾದ ಮಾರ್ಗದರ್ಶನದ ಅಗತ್ಯವಿದೆ. So number 2, ಎರಡನೇದಾಗಿ when you have the divine direction, ನಿಮಗೆ ದೈವಿಕವಾದ ಮಾರ್ಗದರ್ಶನ ಇರುವಾಗ the second benefit, ಎರಡನೇ ಉಪಯೋಗ, you will be led to the hidden riches. ನೀವು ಬಚ್ಚಿಡಲ್ಪಟ್ಟಂತ ಒಂದು ಐಶ್ವರ್ಯದ ಕಡೆಗೆ ನೀವು ನಡೆಸಲ್ಪಡುತ್ತೀರಿ. If you read Isaiah chapter 45 verse number 3, ಯೆಶಾಯ 45ನೇ ಅಧ್ಯಾಯ 3ನೇ ವಚನ, I will give you the treasures of darkness and hidden riches of secret places, that you may know that I, the Lord, who call you by your name, am the God of Israel. ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿ ಪಾಸ್ತಿಗಳನ್ನು, ಗುಪ್ತ ಸ್ಥಳದಲ್ಲಿ ಮರೆ ಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. If you want to know the secret place, ನಿಮಗೆ ಬಚ್ಚಿಡಲ್ಪಟ್ಟಂತಹ ಗುಪ್ತವಾದ ಜಾಗವನ್ನು ಕಂಡುಹಿಡಿಯಬೇಕಾದ್ರೆ God must reveal you the secret place. ದೇವರು ಆ ಗುಪ್ತ ಸ್ಥಳವನ್ನ ನಿಮಗೆ ಪ್ರಕಟ ಮಾಡಬೇಕಾಗಿದೆ. Hallelujah. Hallelujah. If you don't have the revelation from the word of ದೇವರ God, ವಾಕ್ಯದಿಂದ ನಿಮಗೆ ಪ್ರಕಟಣೆಯನ್ನು ನೀವು ಹೊಂದಬೇಕಾದರೆ you need the divine direction from God. ದೇವರಿಂದ ನಿಮಗೆ ದೈವಿಕವಾದ ಒಂದು ಮಾರ್ಗದರ್ಶನ ಅಗತ್ಯವಿದೆ. Hallelujah. Hallelujah. You know, I used to see other prophets and the people of God, men of God, ನಾನು ಬೇರೆ ಪ್ರವಾದಿಗಳು, ಬೇರೆ ದೇವ ಸೇವಕರನ್ನು ನಾನು ನೋಡ್ತೇನೆ. how they could receive the word for the month, for the year. ಅವರು ತಿಂಗಳಿಗೆ ಮತ್ತು ಅವರ ವರ್ಷಕ್ಕೆ ಯಾವ ರೀತಿಯಲ್ಲಿ ದೇವರ ವಾಕ್ಯವನ್ನ, ವಾಗ್ದಾನವನ್ನು ಹೊಂದಿಕೊಳ್ಳುತ್ತಿದ್ದಾರೆ. Whenever I saw their gifts of God, ಅವರ ಒಂದು ದೇವರ ವರದಾನಗಳನ್ನು ಅವರಲ್ಲಿ ನಾನು ಚಲನೆ ಆಗುತ್ತೇನೆ ನೋಡುವಾಗ I was hunger for God. Lord, give me this divine revelation. I want to give it to my church too.
ನಾನು ದೇವರ ಬಳಿ ಈ ರೀತಿಯಲ್ಲಿ ಕೇಳ್ತೀನಿ, ನನಗೂ ಕೂಡ ಆ ದೈವಿಕವಾದ ಒಂದು ಪ್ರಕಟಣೆ ನನಗೆ ಕೊಡು, ಅದನ್ನು ನಾನು ಸಭೆಗೆ ಕೊಡಬೇಕೆಂದು ಕರ್ತನ ಸನ್ನಿಧಾನ And ಕೇಳುತ್ತೇನೆ. that is how every day and for every week I can receive word from God alone. ಅದಕ್ಕೋಸ್ಕರವಾಗಿ ದೇವರಿಂದ ಮಾತ್ರವೇ ನಾನು ಪ್ರತಿ ದಿನವೂ ಪ್ರತಿ ವಾರವೂ ಕೂಡ ದೇವರಿಂದ ನಾನು ವಾಕ್ಯವನ್ನು ಹೊಂದಲು If I ಸಾಧ್ಯವಾಗುತ್ತದೆ. don't receive from God, I cannot prepare any message. ಒಂದು ವೇಳೆ ದೇವರಿಂದ ನಾನು ಹೊಂದದೆ ಹೋದರೆ ಯಾವ ಸಂದೇಶವನ್ನು ಕೂಡ ನಾನು ಸಿದ್ಧ ಮಾಡಲು See, ಸಾಧ್ಯವಿಲ್ಲ. now I'm getting ready for the Christmas message. ನಾನು ಈ ಒಂದು ದಿನಮಾನದಲ್ಲಿ ನಾನು ಕ್ರಿಸ್ಮಸ್ ಮೆಸೇಜ್ಗೋಸ್ಕರ ಸಿದ್ಧವಾಗ್ತಾ I was ಇದ್ದೇನೆ. also praying for the New Year message. ನಾನು ನ್ಯೂ ಇಯರ್ ಮೆಸೇಜ್ಗೋಸ್ಕರವಾಗಿಯೂ ಕೂಡ ಪ್ರಾರ್ಥನೆ ಮಾಡುತ್ತಿದ್ದೇನೆ. And thanks be to God, God already gave me the New Year message. ದೇವರ ಆಗಲೇ ನನಗೆ ನ್ಯೂ ಇಯರ್ ಸಂದೇಶವನ್ನ ದೇವರು ಕೊಟ್ಟಿದ್ದಾನೆ. God has given us a powerful word for this next year. ಈ ಮುಂದಿನ ವರ್ಷಕ್ಕೋಸ್ಕರವಾಗಿ ಶಕ್ತವಾದ ವಾಕ್ಯವನ್ನ ಕರ್ತನು ನಮಗೆ See, ಕೊಟ್ಟಿದ್ದಾನೆ. that's why we need a divine direction from God. ಅದಕ್ಕೋಸ್ಕರವಾಗಿ ದೈವಿಕವಾದ ಮಾರ್ಗದರ್ಶನದ ಅಗತ್ಯ ನಮಗಿದೆ. You want the secrets of God. ದೇವರಿಂದ ನಿಮಗೆ ದೈವಿಕವಾದ ಆಲೋಚನೆ ನೀವು ಹೊಂದಿಕೊಳ್ಳಬೇಕು. Only His Spirit can reveal to us. ಆತನ ಆತ್ಮನು ಮಾತ್ರವೇ ನಮಗೆ ಪ್ರಕಟಪಡಿಸಲು ಸಾಧ್ಯ. Hallelujah. The Hallelujah. third benefit. ಮೂರನೇ ಉಪಯೋಗ, If you have the divine direction, ನಿಮಗೆ ದೈವಿಕವಾದ ಮಾರ್ಗದರ್ಶನ ಇಡುವುದಾದರೆ you will operate in greater authority. ನೀವು ದೊಡ್ಡ ಅಧಿಕಾರದಲ್ಲಿ ನೀವು ನಡೆಸಲ್ಪಡುತ್ತೀರಿ. Since our obedience to divine leading gives us authority. ನಾವು ಯಾವಾಗ ಈ ದೈವಿಕವಾದ ಮಾರ್ಗದರ್ಶನಕ್ಕೆ ವಿಧೇಯರಾಗುತ್ತೇವೋ ಆವಾಗ ನಮಗೆ ಒಂದು ದೊಡ್ಡ ಅಧಿಕಾರ So ಸಿಗುವಂತದಾಗಿದೆ. if you are not under authority, ನೀವು ಅಧಿಕಾರದ ಕೆಳಗಡೆ ಇಲ್ಲದೆ you ಇರುವುದಾದರೆ, cannot exercise authority. ನೀವು ಅಧಿಕಾರವನ್ನು ಅನುಭವಿಸಲು ಅದನ್ನ ನೀವು ಅಭ್ಯಾಸಿಸಲು ಸಾಧ್ಯವಿಲ್ಲ. Since the devils can recognize our authority when we submit to God. ನಾವು ಯಾವಾಗ ದೇವರಿಗೆ ಸಮರ್ಪಣೆಯಾಗುತ್ತೇವೋ ಸೈತಾನನು ಕೂಡ ನಮ್ಮ ಮೇಲೆ ಅಧಿಕಾರ ಕೊಡಲ್ಪಟ್ಟಿದೆ ಅನ್ನೋದನ್ನ ಆತನು ಗ್ರಹಿಸಲು He can ಸಾಧ್ಯ. recognize our authority. ಆತನು ನಮ್ಮಲ್ಲಿ ಒಂದು ಅಧಿಕಾರ ಇದೆ ಅನ್ನೋದನ್ನ ಗುರುತು ಹಿಡಿಯಲು ಸಾಧ್ಯ. That's why when we pray in the name of Jesus, ಅದಕ್ಕೋಸ್ಕರವಾಗಿ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ we can recognize that our authority. ನಮ್ಮ ಒಂದು ಅಧಿಕಾರವನ್ನ ಪ್ರಾರ್ಥನೆಯಲ್ಲಿ ಇರುವಂತಹ ಅಧಿಕಾರವನ್ನ ಆತನು ಗುರುತು ಹಿಡಿಯುತ್ತಾನೆ. When pastors pray in the name of Jesus, ಯೇಸುವಿನ ನಾಮದಲ್ಲಿ ಸೇವಕರು ಪ್ರಾರ್ಥನೆ ಮಾಡುವಾಗ when the pastors they cast out the demons, ಸೇವಕರು ಯಾವಾಗ ದೆವ್ವಗಳನ್ನ ಬಿಡಿಸುವಂತ the ಸಂದರ್ಭದಲ್ಲಿ demons can recognize the authority in the pastor's words. ಆ ಒಂದು ಸೈತಾನನು ಆ ದೇವ ಸೇವಕರ ಬಾಯಲ್ಲಿ ಇರುವಂತಹ ಆ ಒಂದು ವಾಕ್ಯದ ಅಥವಾ ಆ ಪ್ರಾರ್ಥನೆಯ ಅಧಿಕಾರವನ್ನು ಅವನು ಗಮನಿಸುತ್ತಾನೆ. So now how can we have this divine direction? ಈ ಒಂದು ದೈವಿಕವಾದ ಮಾರ್ಗದರ್ಶನವನ್ನು ನಾವು ಹೇಗೆ ಹೊಂದಲು ಸಾಧ್ಯ? Number one, ಮೊದಲನೇದಾಗಿ no, your will must be submissive to God. ನಿಮ್ಮ ಇಷ್ಟ ನಿಮ್ಮ ಚಿತ್ತ ಯಾವಾಗಲೂ ಕೂಡ ದೇವರಿಗೆ ಸಮರ್ಪಣೆಯಾಗಿರಬೇಕು. There are some people, ಕೆಲವು ಜನರಿದ್ದೀರಿ, they will do whatever they wants to do. ಅವರಿಗೆ ಏನು ಮಾಡಬೇಕು ಅವರು ಮಾಡುತ್ತಾರೆ. Now then they will come and ask for the dreams or the divine direction. ತದನಂತರ ದೈವಿಕವಾದ ಕನಸಿಗೋಸ್ಕರ ದೈವಿಕವಾದ ದರ್ಶನ ಮಾರ್ಗದರ್ಶನಗೋಸ್ಕರ This will ಕೇಳುತ್ತಾರೆ. not happen. ಅದು ಯಾವುದೇ ಕಾರಣಕ್ಕೂ ಅದು ನಡೆಯುವುದಿಲ್ಲ. Your will must be submissive to God. ನಿಮ್ಮ ಚಿತ್ತ ನಿಮ್ಮ ಇಷ್ಟ ದೇವರಿಗೆ What ಸಮರ್ಪಣೆಯಾಗಿರಬೇಕು. does the Bible say? ಸತ್ಯವೇದ ಏನನ್ನ ಹೇಳ್ತಾ What ಇದೆ? did Jesus say? ಯೇಸು ಕ್ರಿಸ್ತರು ಏನನ್ನ If ಹೇಳ್ತಾರೆ? anyone desires to come after me, ಯಾರಾದರೂ ನನ್ನನ್ನು ಹಿಂಬಾಲಿಸುವುದಾದರೆ let him deny himself and carry his cross and follow me. ಅವರು ತನ್ನನ್ನು ತಾನು ನಿರಾಕರಿಸಿ ಅವರ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. If you want the divine direction, ನಿಮಗೆ ದೈವಿಕವಾದ ಮಾರ್ಗದರ್ಶನ ಅಗತ್ಯವಿರುವುದಾದರೆ first thing, your will must be submissive to God. ನಿಮ್ಮ ಚಿತ್ತ ನಿಮ್ಮ ಇಷ್ಟ ಅದು ದೇವರಿಗೆ ಸಮರ್ಪಣೆಯಾಗಿರಬೇಕು. Number two, ಎರಡನೇದಾಗಿ you need to commit your plans to God and wait on Him. ನಿಮ್ಮ ಎಲ್ಲಾ ಯೋಜನೆಗಳನ್ನ ದೇವರಿಗೆ ಅದನ್ನ ಸಮರ್ಪಿಸಿ ಆತನ ಒಂದು ಮಾರ್ಗಕ್ಕೋಸ್ಕರವಾಗಿ ಆತನ ಒಂದು ಮಾತಿಗೋಸ್ಕರ ಕಾಯಬೇಕು. For example, you have a plan in your mind. ಉದಾಹರಣೆಯಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಯೋಜನೆ The ಇರಬಹುದು. plan can be anything. ಆ ಯೋಜನೆ ಏನೇ ಆಗಿರಬಹುದು. Can be silly or a greater one. ಅದು ಚಿಕ್ಕದಾಗಿರಬಹುದು ದೊಡ್ಡದೇ ಆಗಿರಬಹುದು. But still, you need to commit your plans to God. ಆದರೂ ಕೂಡ ನಿಮ್ಮ ಎಲ್ಲಾ ಯೋಜನೆಗಳನ್ನು ದೇವರ ಮುಂದೆ ನೀವು ಸಮರ್ಪಣೆಯಿಂದ ಬರಬೇಕು. When committing your plans, ನೀವು ಸಮರ್ಪಣೆಯನ್ನ ಮಾಡುವ ಸಂದರ್ಭದಲ್ಲಿ you cannot choose it. ನೀವು ಅದನ್ನು ಆಯ್ಕೆ ಮಾಡಲು ಸಾಧ್ಯವಿಲ್ಲ. You need to wait on God. ನೀವು ದೇವರ ಬಳಿಯಲ್ಲಿ ನೀವು If ಕಾಯಬೇಕಾಗಿದೆ. you want to hear from God, ದೇವರಿಂದ ನೀವು ಕೇಳಿಸಿಕೊಳ್ಳಬೇಕಾದರೆ you must learn to wait. ನೀವು ಅದಕ್ಕೆ ಕಾಯುವುದಕ್ಕೆ ನೀವು ಅದನ್ನ ಕಾಯುವುದಕ್ಕೆ ಕಲಿತುಕೊಳ್ಳಬೇಕು. Since you cannot rush God to speak. ದೇವರು ನನ್ನ ಜೊತೆ ಮಾತನಾಡು ಎಂದು ನೀವು ಅರಿವರಿ ಅಥವಾ ಅರ್ಜೆಂಟ್ ಮಾಡುವುದಕ್ಕೆ See, ಸಾಧ್ಯವಿಲ್ಲ. when God delays in his response, ದೇವರು ಯಾವಾಗ ತನ್ನ ಒಂದು ಪ್ರತ್ಯುತ್ತರದಲ್ಲಿ ಯಾವ ತಡ it ಮಾಡುತ್ತಾನೋ is to test your patience. ಅದು ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ So ಮಾಡೋದಕ್ಕೋಸ್ಕರವಾಗಿ. you don't know, sometimes I will be praying for months for the New Year message. ಕೆಲವು ಬಾರಿ ನಾನು ಈ ಒಂದು ಹೊಸ ವರ್ಷದ ಒಂದು
ಸಂದೇಶಕ್ಕೋಸ್ಕರವಾಗಿ ನಾನು ತಿಂಗಳಾನುಗಟ್ಟಲೆ ನಾನು ಪ್ರಾರ್ಥನೆ For ಮಾಡುತ್ತಿದ್ದೇನೆ. Sunday's message, I will begin to pray the previous Sunday itself. ಭಾನುವಾರದ ಒಂದು ಸಂದೇಶಕ್ಕೋಸ್ಕರವಾಗಿ ಇಂದಿನ ಭಾನುವಾರ ಮುಗಿದ ಕೂಡಲೇ ನಾನು ಅದಕ್ಕೆ ಪ್ರಾರ್ಥನೆ ಮಾಡುತ್ತಾ ಇರುತ್ತೇನೆ. Sometimes God speaks on Monday. ಕೆಲವು ಬಾರಿ ಸೋಮವಾರ ನನ್ನ ಜೊತೆ ಮಾತನಾಡುತ್ತಾನೆ. Sometimes I had to wait till Friday. ಕೆಲವು ಬಾರಿ ನಾನು ಶುಕ್ರವಾರದವರೆಗೆ ನಾನು ಪ್ರಾರ್ಥನೆ ಮಾಡುತ್ತಾ ಕಾಯಬೇಕು. I have waited till Saturday evening. ಕೆಲವು ಬಾರಿ ನಾನು ಶನಿವಾರ ಸಂಜೆಯವರೆಗೆ ನಾನು ಕರ್ತನಲ್ಲಿ ಕಾದಿದ್ದುಂಟು. Never be in hurry for your plans. ಯಾವುದೇ ಕಾರಣಕ್ಕೂ ನಿಮ್ಮ ಯೋಜನೆ ವಿಚಾರವಾಗಿ ನೀವು ಅರ್ಜೆಂಟ್ ಮಾಡಬೇಡ್ರಿ ಅಥವಾ ಅವಘಡವನ್ನು You ಮಾಡಿಕೊಳ್ಳಬೇಡಿ. know when Saul became in haste, how he lost his kingship. ಸೌಲನನ್ನು ನೋಡ್ರಿ, ಸೌಲನು ಆತುರಪಟ್ಟು ತನ್ನ ಸಿಂಹಾಸನವನ್ನು ಕಳೆದುಕೊಂಡನು. He did not wait for Samuel. ಆತನು ಸಮುವೇಲನಿಗೆ ಕಾಯದೆ ಹೋದರಿಂದ Last he was rejected by God. ಆತನು ದೇವರಿಂದ ತಿರಸ್ಕಾರಗೊಂಡನು. ಆತನು ತನ್ನ ಸಿಂಹಾಸನವನ್ನು ಕಳೆದುಕೊಂಡನು. So now how can you have the divine direction? ಕೆಲವು ಬಾರಿ ಈ ದೈವಿಕವಾದ ಮಾರ್ಗದರ್ಶನವನ್ನ ನಾವು ಹೇಗೆ ಹೊಂದಲು ಸಾಧ್ಯ? Number 3, ಮೂರನೇದಾಗಿ you need to pray in the spirit. ನೀವು ಆತ್ಮದಲ್ಲಿ ಪ್ರಾರ್ಥಿಸುವವರಾಗಿರಬೇಕು. Not the Pharisees' prayer, ಆ ಫರಿಸಾಯರ ಪ್ರಾರ್ಥನೆಯಲ್ಲ, not even the tax collector's prayer, ಸುಂಕದವನ ಪ್ರಾರ್ಥನೆಯೂ ಅಲ್ಲ, but praying in the spirit. ಆತ್ಮದಲ್ಲಿ ಪ್ರಾರ್ಥಿಸಬೇಕು. It's not just mere words from our mouth. ಕೇವಲ ನಮಗೆ ಬೇಕಾದ ರೀತಿಯಲ್ಲಿ ಮಾತನಾಡುವಂತ ಮಾತುಗಳಲ್ಲ, Not just the ordinary speaking, ಕೇವಲ ಸಾಮಾನ್ಯರು ಮಾತನಾಡುವಂತ ಮಾತುಗಳಲ್ಲ, not ordinary prayers. ಸಾಮಾನ್ಯರು ಮಾಡುವಂತ ಪ್ರಾರ್ಥನೆಗಳಲ್ಲ. Praying in the spirit. ನಾವು ಆತ್ಮದಲ್ಲಿ ಪ್ರಾರ್ಥಿಸಬೇಕಾಗಿದೆ. Because one of our weaknesses, ಯಾಕಂದ್ರೆ ಒಂದು ನಮ್ಮ ಇರುವಂತ ಬಲಹೀನತೆ, we don't know what to pray for. ನಮಗೆ ಪ್ರಾರ್ಥನೆ ಮಾಡಬೇಕಂತ ಏನು ಅಂತ ಗೊತ್ತಿಲ್ಲ. That's why when we pray in tongues, ಅದಕ್ಕೋಸ್ಕರವಾಗಿ ನಾವು ಯಾವಾಗ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ, that's where we are depending on the help of the Holy Spirit. ನಾವು ಪರಿಶುದ್ಧಾತ್ಮನ ಒಂದು ಸಹಾಯದಲ್ಲಿ ನಾವು ಅವಲಂಬಿತರಾಗುತ್ತೇವೆ. So, church, whenever you are waiting for the divine direction from ಸಭೆ God, ದೇವರಿಂದ ಯಾವಾಗ ದೈವಿಕವಾದ ಒಂದು ಮಾರ್ಗದರ್ಶನಕ್ಕೆ ನೀವು ಕಾಯುತ್ತಿರ್ತೀರೋ, spend some time in praying in the spirit. ನೀವು ಆತ್ಮದಲ್ಲಿ ಪ್ರಾರ್ಥನೆ ಮಾಡುತ್ತಾ ದೇವರ ಬಳಿ ಸಮಯವನ್ನ ಕಳೆಯಿರಿ. If you read Romans chapter 8 verse number 26, ರೋಮಾಪುರ ಬರೆದ ಪತ್ರಿಕೆ 8ನೇ ವಚನ, likewise the spirit also helps in our weaknesses, for we do not know what we should pray for as we ought, but the Spirit himself makes intercession for us with groanings which cannot be uttered. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. When you don't know the divine direction, ನಿಮಗೆ ದೈವಿಕವಾದ ಮಾರ್ಗದರ್ಶನ ಗೊತ್ತಿಲ್ಲದ the ಸಂದರ್ಭದಲ್ಲಿ Bible says you need to pray in the spirit. ಸತ್ಯವೇದ ಹೇಳುತ್ತದೆ ನೀವು ಆತ್ಮದಲ್ಲಿ ಪ್ರಾರ್ಥಿಸಬೇಕು. Hallelujah. Hallelujah. This is the word of the Lord. ಇದು ದೇವರ ವಾಕ್ಯವಾಗಿದೆ. Tomorrow we are going to learn more about the divine direction. ನಾಳೆ ದಿವಸ ದೈವಿಕವಾದ ಮಾರ್ಗದರ್ಶನ ವಿಚಾರವಾಗಿ ಇನ್ನೂ ಹೆಚ್ಚಾಗಿ ನಾವು ಕಲಿಯಲಿಕ್ಕಿದ್ದೇವೆ. May God bless everyone according to this word of ಈ God. ವಾಕ್ಯದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. Psalms chapter 32 verse number 8. ಆ ಕೀರ್ತನೆ 32ನೇ ಅಧ್ಯಾಯ 8ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸುವುದಾಗಲಿ. ಸರಿದಾನದಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ನಿನ್ನ ಮಾರ್ಗದರ್ಶನಕ್ಕೋಸ್ಕರವಾಗಿ ಕರ್ತನೆ ಕಾದುಕೊಂಡು ನಾವು ಹೊಂದಿಕೊಳ್ಳುವ ಹಾಗೆ ನಮಗೆ ಸಹಾಯಸ್ತವನ್ನ ಚಾಚು. ನಮ್ಮ ಆತ್ಮಿಕ ಕಣ್ಣುಗಳನ್ನ ಆತ್ಮಿಕ ಕಿವಿಗಳನ್ನ ನೀನು ತೆರೆಯ ಮಾಡು ಸ್ವಾಮಿ. ಕರ್ತನೆ, ನಾವು ಕರ್ತನೆ ಆತ್ಮದಲ್ಲಿ ಇದ್ದು ಪ್ರಾರ್ಥಿಸುವವರಾಗುವ ಹಾಗೆ ಅನ್ಯ ಭಾಷೆಯಲ್ಲಿ ಕರ್ತನೆ ರಾಜ ಕರ್ತನೆ ಅಭಿಷೇಕ ಹೊಂದಿ ನಾವು ಪ್ರಾರ್ಥನೆ ಮಾಡುವವರಾಗುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ನಿನ್ನ ಒಂದು ಮಾರ್ಗದರ್ಶನ ಹೊಂದುವ ಹಾಗೆ ಸಹಾಯ ಮಾಡು ಸ್ವಾಮಿ. ಕರ್ತನೆ ರಾಜ, ನಿನ್ನ ಮಾರ್ಗದರ್ಶನದಿಂದ ನಾವು ಪಡೆಯುವಂತಹ ಕರ್ತನೆ ಉಪಯೋಗವನ್ನ ಇವತ್ತಿನ ದಿವಸ ಕಂಡುಕೊಂಡಿದ್ದೇವಲ್ಲ. ಇವತ್ತಿನ ದಿವಸದಿಂದ ಕರ್ತನೆ ಪ್ರಾರ್ಥನೆಯಲ್ಲಿ ನಿನ್ನಲ್ಲಿ ಕರ್ತನೆ ಸಮಯವನ್ನ ಕಳೆಯುವ ಹಾಗೆ ಕರ್ತನೆ ರಾಜ ಇರುವಂತಹ ಸಮಯವನ್ನ ಪ್ರಾರ್ಥನೆಗೆ ಮೀಸಲಿಡುವಾಗ ನಮಗೆ ಸಹಾಯಸ್ತವನ್ನ ಚಾಚು. ಕರ್ತನೆ, ನಮಗೆ ಮಾರ್ಗದರ್ಶನವನ್ನು ದಯಪಾಲಿಸು. ಎಲ್ಲಿಯೂ ಕೂಡ ತಪ್ಪಾದ ಮಾರ್ಗಗಳಿಗೆ ತಪ್ಪಾದ ವ್ಯಕ್ತಿಗಳ ಮಧ್ಯದಲ್ಲಿ ತಪ್ಪಾದ ಒಂದು ದಾರಿಯಲ್ಲಿ ನಡೆದಾಗ ನಮಗೆ ಸಹಾಯಸ್ತವನ್ನ ಚಾಚು. ಇದಕ್ಕೆ ವಿರುದ್ಧವಾಗಿ ನಮಗೆ ಕರ್ತನೆ ದಾರಿ ತಪ್ಪಿಸುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ ದುರಾತ್ಮನ ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗಲಿ. ಕರ್ತನೆ, ನಿನ್ನ ಆತ್ಮನ ನಮ್ಮನ್ನ ಈ ದಿನವಾರದಲ್ಲಿ ನಡೆಸೋದಾಗಲಿ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್.